ಮೇಡಮ್ ಹೋಲಿ ಬಿಡಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ ಮೇಡಮ್. ನೀವಲ್ಲಿ ಬರದಿದ್ದು ಒಳ್ಳೇದಾಯ್ತು ಮೇಡಮ್. ಒಂದು ಭಯಾನಕ ದೃಶ್ಯ ನೋಡಿದೆ ಗೊತ್ತಾ ಅಲ್ಲಿ, ನನ್ನ ಲೈಫಲ್ಲೇ ನೋಡಿರಲಿಲ್ಲ ಅಂಥ ದೃಶ್ಯ. ಅಲ್ಲೊಂದು ದೊಡ್ಡ ಹಾವು ನೋಡಿದೆ ಮೇಡಮ್. ಮತ್ತೆ ಆ ಹಾವು ಒಬ್ಬ ಮನುಷ್ಯನ ಬೇರೆ ಸುತ್ಕೊಂಡ್ಬಿಟ್ಟಿತ್ತು. ಏನು ಹಾವು ನೋಡಿದ್ರ? ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು, ಎದೆ ಹೊಡೆದೋಯ್ತು, ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟೆ ಮೇಡಮ್. ಮತ್ತೆ ಯಾವಾಗಲೂ ಎಚ್ಚರಿಕೆ ಆಯಿತು, ಬೈಕ್ ಎತ್ಕೊಂಡು ಎದ್ನೋ ಬಿದ್ನೋ ಓಡ್ ಬಂದ್ಬಿಟ್ಟೆ. ಓ ಹೌದಾ, ಸರಿ ಮೇಡಮ್. ಅದೆಲ್ಲ ಬಿಟ್ಟಾಕಿ ಮೇಡಮ್. ಕ್ಯಾನ್ಸರ್ ಬಗ್ಗೆ ನೀವೇನೋ ಯೋಚನೆ ಮಾಡಬೇಡಿ, ಅದೆಲ್ಲ ಇವಾಗ ಆರಾಮಾಗಿ ಗುಣ ಆಗುತ್ತೆ. ಈ ವಿಷಯ ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಹಾಸ್ಪಿಟ್ಲಲ್ಲಿ ನರ್ಸ್ ಕೈಲಿದ್ದು ರಿಪೋರ್ಟ್ ಮಾಡಿದೆ. ಓ ಹೌದಾ? ನೋಡಿ, ಈ ವಿಷಯನ ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ. ಶಿವಾನಿಗೆ ಕ್ಯಾನ್ಸರ್ ಇರೋದು ನಿಜ. ಅದಕ್ಕೆ ನಾವು ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಅಂತ ಓಡಾಡೋದ್ರಲ್ಲಿ ಬ್ಯುಸಿ ಇದ್ವಿ. ನಿಮ್ಮ ಹತ್ರ ಮಾತಾಡೋಕ್ಕಾಗಲಿಲ್ಲ. ಮೇಡಮ್ ನೀವೇನೋ ಬೇಜಾರು ಮಾಡ್ಕೋಬೇಡಿ ಆಯಿತಾ? ಅದೇನು ಬೇಕಾದ್ರಾಗಲಿ ನಾನು ನಿಮ್ಮ ಜೊತೆಗಿರ್ತೀನಿ ಮೇಡಮ್. ಇದೆಲ್ಲ ಏನಾಗ್ತಾ ಇದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಸರಿ ಮೇಡಮ್, ನೀವೇನು ರೆಸ್ಟ್ ಮಾಡಿ, ನಾನು ಜಾಸ್ತಿ ತೊಂದರೆ ಕೊಡೋದಿಲ್ಲ. ನಾಳೆ ಬರ್ತೀನಿ. ಓಕೆ, ಬಾಯ್ ಮೇಡಮ್, ಹುಷಾರು. ನೀರು ಏನಿದೆಲ್ಲ, ಏನು ವಿಷಯ? ಅವನು ಹಾಸ್ಪಿಟಲ್ಗೆ ಬಂದಿದ್ದಾಗ ಯಾರ್ದೋ ರಿಪೋರ್ಟ್ನ ನೋಡಿ ನಿಂದು ಅಂತ ಅಂದ್ಕೊಂಡಿದ್ದಾನೆ. ನೀನು ಅವನಿಗೇನು ಹೇಳಕ್ಕೆ ಹೋಗಬೇಡ. ಹೀಗಾದರೂ ಅವ್ನು ನಿನಗೆ ತೊಂದರೆ ಕೊಡೋದು ತಪ್ಪುತ್ತೆ. ಹುಡುಗಿ, ಅಲ್ಲ ಹುಡುಗಿ ಏನಾಯ್ತಮ್ಮ? ಯಾಕೆ ಬಿದ್ದಿದೆ ಹಂಗೆ? ಮೇಡಮ್ ಮೇಡಮ್ ಬನ್ನಿ ಮೇಡಮ್, ಇಲ್ಲಿ ಇದಳಮ್ಮ. ಅಯ್ಯೋ ಯಾರದು? ಏನಾಯ್ತು? ಗೊತ್ತಿಲ್ಲ ನೋಡಿ. ನೀಲಿ ಬೇಗ ಹೋಗಿ ನೀರು ತಗೊಂಡ ನೋಡಮ್ಮ. ಅಯ್ಯೋ ಇದಳಮ್ಮ. ಹುಷಾರು. ಯಾರಮ್ಮ ನೀನು? ಏನಾಯ್ತು? ಯಾಕೆ ಇಲ್ಲಿ ಬಿದ್ದಿದೆ? ಇಲ್ಲೇ ಪಕ್ಕದ ರಸ್ತೆಯಲ್ಲಿ ಒಂದು ಮನೇಲಿ ಕೆಲಸ ಮಾಡ್ತಿದ್ದೆ. ಅವ್ರು ನನ್ನ ಕೆಲಸದಿಂದ ತೆಗೆದ್ಬಿಟ್ರು. ಹೊಟ್ಟೆಗೂ ಏನೂ ತಿಂದಿಲ್ಲ, ತಲೆ ಸುತ್ತ ಬಂದು ಬಿಟ್ಬಿಟ್ಟೆ. ಅಯ್ಯೋ ಸರಿ ಬಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಹೋಗಿವಂತೆ. ಹಾಂ ಅಣ್ಣ, ಯಾಕಡ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ನಿಂತಿದೆ? ವಿಷಯ ಸ್ವಲ್ಪ ಗಂಭೀರನೇ. ಸಾಂಬ ಶಿವನಿಗೆ ಸರ್ಪ ಕಚ್ಚಿದೆ. ಹಾವು ಕಚ್ಚೇ ಬಿಡ್ತಾ? ಹೇಗಿದ್ದಾನೆ ಇವಾಗ ಅವನು? ಹೇ ಹೇ, ಏನಿದು? ಸಾಂಬ ಶಿವಂಗೆ ಹಾವು ಕಚ್ಚಿದೆ ಅಂತಂದ್ರೆ ನೀನೇನೋ ಮಾಡಿಸ್ಬಿಟ್ಟು ಬೇರೆ ಏನೋ ಹೇಳ್ತಾ ಇದ್ದಿ ವಿಜಯ್. ನಿನ್ನ ಹತ್ರ ನಾಗಮಣಿ ಇದೆ ಅನ್ನೋ ಅಹಂಕಾರದಲ್ಲಿ ನಾವಿಬ್ರು ಜೊತೆಯಾಗಿದ್ದೀವಿ ಅಂತೇಳಿ ಬೇಕಾದೆಲ್ಲ ಮಾಡಿಸ್ಬಿಟ್ಟು
ಈಗ ಹಾವು ಕಚ್ಚಿದೆ ಅಂತೇಳಿ ಕತೆ ಕಟ್ಟ ಇದ್ಯಾ? ನಿಜ ಹೇಳು. ಯಜಮಾನ್ರ ಮೇಲೆ ಕೈ ಮಾಡಿದ್ರೆ ನಾನೇನು ಅಂತ ತೋರಿಸ್ಬೇಕಾಗುತ್ತೆ. ಒಬ್ಬ ಸ್ನೇಹಿತನಿಗೆ ಅಪಾಯ ಆದರೆ ಇನ್ನೊಬ್ಬ ಸ್ನೇಹಿತನಿಗೆ ಆಘಾತ ಆಗೋದು ಸಹಜ. ಅಕಸ್ಮಾತ್ ನನಗೆ ತೊಂದರೆ ಆದರೆ ಸಾಮ್ರಾಟ್ ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯಾ? ನೋಡು ಸಾಮ್ರಾಟ್, ನಾನಿಂಥ ಕೆಲಸ ಮಾಡೋನಲ್ಲ ಅಂತ ಇಲ್ಲಿರೋರೆಲ್ರಿಗೂ ಗೊತ್ತಿದೆ. ಪದೇ ಪದೇ ಅದನ್ನೇ ಮಾತಾಡಿ ನಗೆ ಪಾಡ್ಲಾಗ್ಬೇಡ. ನೀನು ಸಾಂಬಶಿವ ನಾಗಮಣಿಲಿ ನನ್ನ ಪಾಲು ಕೇಳಿದಾಗ ನಾನು ಕೊಡಲ್ಲ ಅಂತ ಹೇಳಿದ್ನ? ನಿಮ್ಮ ಕಷ್ಟ ಏನು ಅಂತ ತಿಳ್ಕೊಂಡು ನಾನೇ ಸಹಾಯ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಡೇ ಸಾಮ್ರಾಟ್, ಏನ್ಡ ಇದು? ಏನ್ ನಡೀತೈತಿಲ್ಲ? ದಂಡಪಾಣಿ ಬಿಡೋ, ನೀವೆಲ್ಲ ನನ್ನ ಜೀವಕ್ಕೆ ಜೀವ ಕೊಡುವಂಥ ಸ್ನೇಹಿತರು. ನೀವೆಲ್ಲ ಇಲ್ದಿದ್ರೆ ನಾವು ಅಷ್ಟು ದೊಡ್ಡ ಸಾಧನೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಿಮ್ಗೆ ಯಾರಿಗೂ ನನ್ನ ಮೇಲೆ ಅಪನಂಬಿಕೆ ಇಲ್ಲ. ಆದರೆ ಸಾಮ್ರಾಟ್, ನಾನು ನಾಗಮಣಿನ ತರಕ್ಕೆ ಹೋದಾಗ ನೀನು ಸಾಂಬಶಿವ ನನ್ನ ಯಾಕೆ ಫಾಲೋ ಮಾಡಿದ್ರಿ? ಯಾಕೆ ಸಾಮ್ರಾಟ್, ಶಾಕ್ ಆಯ್ತಾ? ನಾನು ಈ ಪ್ರಶ್ನೆನ ನೀನು ಯಾವತ್ತೂ ಕೇಳಿಲ್ಲ ತಾನೆ? ಇಲ್ಲ, ನಾನು ಯಾವತ್ತೂ ಅಲ್ಲಿ ಬಂದಿಲ್ಲ. ಸುಳ್ಳು ಹೇಳ್ಬೇಡ ಸಾಮ್ರಾಟ್. ನೀನು ಸುಳ್ಳು ಹೇಳಿದ್ರು ನಿನ್ನ ಉಂಗುರ ಸುಳ್ಳು ಹೇಳಲ್ಲ. ನೀನು ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದು ನಿಜ. ಆದರೂ ನೀನು ನನ್ನ ಸ್ನೇಹಿತ. ನಾನು ನಾಗಮಣಿನ ಮಾರಿ ಆ ದುಡ್ಡನ್ನು ತಿನ್ಕೊಂಬಿಟ್ಟಿದ್ದೀನಿ ಅನ್ನೋ ಭ್ರಮೆ ನಿನಗಿತ್ತಲ್ಲ, ಈಗ ಅರ್ಥ ಆಯ್ತಾ? ಸುಳ್ಳು ಹೇಳಿ ಜೀವನ ನಡೆಸೋ ಅವಶ್ಯಕತೆ ನನಗಿಲ್ಲ. ಬೆನ್ನಿಗೆ ಚೂರಿ ಹಾಕೋ ಅಭ್ಯಾಸನೂ ನನಗಿಲ್ಲ. ಈ ಸಮಯದಲ್ಲಿ ನಾವೆಲ್ಲ ಒಟ್ಟಿಗಿರಬೇಕು. ಸಾಮ್ರಾಟ್, ಹುಷಾರಾಗಿರು. ಸಾಂಬಶಿವನ ಮೇಲೆ ಸರ್ಪ ಅಟ್ಯಾಕ್ ಮಾಡಿದ್ದು ಸತ್ಯ, ಅವನ ಆಸ್ಪತ್ರೆಯಲ್ಲಿರೋದು ಸತ್ಯ. ಹಂಗಾರೆ ನಾವೀಗೇನು ಮಾಡ್ಬೇಕಣ್ಣ? ಯಾರು ಆಚೆ ಬರಬೇಡಿ. ಈ ಸಮಯದಲ್ಲಿ ನಮ್ಮ ಒಗ್ಗಟ್ಟೆ ನಮ್ಮನ್ನು ಕಾಪಾಡೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮಗೇನು ತೊಂದರೆ ಆಗಲ್ಲ ತಾನೆ? ಹಾಂ, ನಾನು ಹೇಳ್ದಂಗೆ ಕೇಳಿದ್ರೆ ಏನೂ ಆಗಲ್ಲ. ನಾನು ಹೆಂಗೆ ಬೇಕಾದರೂ ಬದುಕ್ತೀನಿ ಅಂದರೆ ನಿಮ್ಮಿಷ್ಟ. ಇಲ್ಲ 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 ಇಲ್ಲ, ನಾವು ನಿನ್ನ ಜೊತೆ ನಡ್ತೀವಿ. ಸರಿ, ಹಾಗಾದರೆ ಗುರುಗಳು ಹೇಳ್ದಾಗ ಕೇಳಿ. ಅವ್ರ ಮುಂದಿನ ಆಜ್ಞೆ ಬರೋವರೆಗೂ ಯಾರು ಆಚೆ ಬರಬೇಡಿ. ಏನಾದರೂ ತಿಂತೀಯಾ? ಪರವಾಗಿಲ್ಲ, ಏನು ಬೇಡ. ಅಯ್ಯ ಸುಮ್ಮನೆ ರಮ್ಮ, ತಲೆ ಸುತ್ತ ಬಿದ್ದಿದೆ, ಇನ್ನೂ ತಿನ್ನಲು ಬಂದೆ. ಹೇಳಿ, ತಿನ್ನಕ್ಕೆ ನಾನು ತಗೊಂಬ. ಏನಾಯ್ತು? ಇದ್ಕಿದ್ದಾಗೆ ಕೆಲಸದಿಂದ ತೆಗ್ಬಿಟ್ರು. ಹೊಟ್ಟೆಗೆ ಬೇರೆ ಏನೂ ತಿಂದಿಲ್ಲ, ಹಾಗೆ ತಲೆ ಸುತ್ತ ಬಿದ್ಬಿಟ್ಟೆ. ಅಯ್ಯೋ, ಅಳ್ಬೇಡ, ಸಮಾಧಾನ ಮಾಡ್ಕೊ. ತಗೊಂಬ, ತಿನ್ನು. ನೋಡಮ್ಮ, ತಗೋ, ಈ ದುಡ್ಡು ತಗೊಂಡು ಮನೆಗೆ ಹೋಗು. ನೀಲಿ, ಊಟ ಮಾಡ್ತಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀಯ? ಅಯ್ಯೋ, ನೀರು ತಗೊಂಬ. ನಿಧಾನ ನಿಧಾನ, ಒಂದು ನಿಮಿಷ. ಬೇಗ ಕೊಡು. ಇನ್ನೊಂದು ಸ್ವಲ್ಪ ಕೊಡ್ಲಾ? ಬೇಡ, ಕೊಡ್ಬೇಡ. ಪರವಾಗಿಲ್ಲ. ಅಯ್ಯೋ, ಈಗ ಹೇಳಮ್ಮ, ಏನಾಯ್ತು? ನಾವಿಲ್ಲೇ ಹತ್ರ ಒಂದು ಜೋಪಡಿ ಮಾಡ್ಕೊಂಡಿದ್ದೀವಿ. ಅಮ್ಮ ತಂಗಿ ಇದ್ದಾರೆ, ಆದರೆ ನಾನೊಬ್ಳೇ ದುಡಿಬೇಕು. ಈಗ
ಊಟಕ್ಕೂ ಗತಿ ಇಲ್ಲ. ಮುಂಚೆ ಕೆಲಸ ಮಾಡ್ತಿದ್ದ ಮನೆಯಿಂದ ನನ್ನ ಕೆಲಸದಿಂದ ತೆಗ್ಬಿಟ್ರು. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತಗೊಳಮ್ಮ, ಈ ದುಡ್ಡು ತಗೊಂಡು ಬೇರೆ ಎಲ್ಲಾದರೂ ಕೆಲಸ ನೋಡು. ನಾನು ಸುಮ್ಮನೆ ಎಲ್ಲ ದುಡ್ಡು ತಗೊಳ್ಳಲ್ಲ. ನನಗೂ ಸ್ವಾಭಿಮಾನ ಇದೆ. ನಾನು ಈ ದುಡ್ಡು ತಗೊಂಡ್ರೆ ಭಿಕ್ಷೆ ತಗೊಂಡು ಹಾಗಾಗತ್ತೆ. ತಪ್ಪು ತಿಳ್ಕೊಬೇಡಿ ಅಮ್ಮ. ನನಗೆ ಒಳಗೆ ಕರ್ಕೊಂಬಂದು ಊಟ ಕೊಟ್ಟಿದ್ದೀರ, ಸಾಕು. ನಾನು ಬರ್ತೀನಮ್ಮ. ಒಂದು ನಿಮಿಷ, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಮ್ಮನೇಲೆ ಕೆಲಸ ಮಾಡ್ಕೊಂಡಿರು, ಪರವಾಗಿಲ್ಲ. ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ಶಿವಾನಿ, ನೀವು ದೇವ್ರಮ್ಮ, ದೇವರು. ಅಯ್ಯೋ, ಪರವಾಗಿಲ್ಲ, ಹೇಳು. ಈಗ ನೀನು ಹೊರಡಮ್ಮ, ನಾಳೆಯಿಂದನೇ ಕೆಲ್ಸಕ್ಕೆ ಬಾ. ಪರವಾಗಿಲ್ಲ, ನೀನು ಹೊರಡು. ಎಂಥ ಮನಸ್ಸು ಮೇಡಮ್ ನಿಮ್ಮದು, ಎಂಥ ಮನಸ್ಸು. ಮಹಾರಾಣಿಯಾಗಿ ಹುಟ್ಟಬೇಕಾಗಿತ್ತು ನೀವು. ಛೇ, ನಿಮ್ಮಂಥವ್ರಿಗೆ ಈ ಥರ ಆಗಬಾರ್ದಾಗಿತ್ತು. ನನಗೇನಾಗಿದೆ? ಶಿವಾನಿ, ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ದಾರೆ. ಓ, ಏನು ಮಾಡೋದು ತ್ರಿಶೂಲ್? ಬದುಕಬೇಕು, ಅದ್ರ ಜೊತೆಗೆ ಬದುಕಬೇಕು. ನಿಮ್ಗಷ್ಟು ದೊಡ್ಡ ಕಾಯಿಲೆ ಇರೋದನ್ನು ಮರೆತು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರಲ್ಲ. ಇದ್ದು ಮೇಡಮ್, ಇದ್ದು ಒಳ್ಳೆ ಮನಸ್ಸು ಅಂತಂದರೆ ನಿಮ್ಮಂಥವ್ರು ನಾವು ಹುಡುಕಿದ್ರೂ ಎಲ್ಲೂ ಸಿಗೋದಿಲ್ಲ. ಏನು ವರಿ ಮಾಡ್ಕೋಬೇಡಿ ಮೇಡಮ್. ನೀವು ಹೋಗಿದ್ರಲ್ಲ ಆಸ್ಪತ್ರೆ, ಅದ್ರ ಭಾಷೆ ನಮ್ಮಪ್ಪಂಗೆ ತುಂಬ ಚೆನ್ನಾಗಿ ಪರಿಚಯ. ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ನಮ್ಮಪ್ಪಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ. ಫಾರಿನಲ್ಲಿ ಕ್ಯಾನ್ಸರ್ಗೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳು ಕಂಡುಹಿಡಿದಿದ್ದಾರೆ. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಮೇಡಮ್. ಏನು ಬೇಕಾದ್ರೂ ಮಾಡೋಣ, ನೀವೇನು ವರಿ ಮಾಡ್ಕೋಬೇಡಿ. ನಾನು ಬರ್ತೀನಿ. ಟೇಕ್ ಕೇರ್ ಮೇಡಮ್. ದೇವರೆಲ್ಲದು ಒಳ್ಳೇದು ಮಾಡ್ತಾರೆ. ಆದರೂ ಇದು ಅನ್ಯಾಯ ಕಣ್ರಿ. ಆ ದೇವರು ಈ ಥರ ಯಾಕೆ ಮಾಡ್ತಾನೋ ಏನೋ. ಅಷ್ಟೊಂದು ಸಹಾಯ ಮಾಡೋ ಆ ಸಾಂಬಶಿವ ಅವ್ರಿಗೆ ಹೀಗಾಗೋದು ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಿದೆಯೇ? ಎಲ್ಲರೂ ಕಣ್ಗೂ ಒಳ್ಳೆಯವನಾಗಿ ಕಾಣಿಸೋ ಮನುಷ್ಯ ನಿಜವಾಗ್ಲೂ ಒಳ್ಳೆಯವನಾಗಿರ್ಬೇಕು ಅಂತೇನಿಲ್ವಲ್ಲ. ನೀವ್ಯಾಕೆ ಅವ್ರ ಬಗ್ಗೆ ಈ ಥರ ಮಾತಾಡ್ತಿದ್ದೀರಾ? ಅವ್ರು ಒಳ್ಳೆಯವರೇ ತಾನೇ? ನೋಡೆ, ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ಅನ್ನೋದು ನನ್ನ ಮಾತಿನ ಅರ್ಥ. ನಾವೇನವರು ವೈಯಕ್ತಿಕವಾಗಿ ಹೇಗಿದ್ದಾರೆ ಅನ್ನೋದನ್ನ ನೋಡಿದ್ದೀವ? ಇಲ್ಲ ತಾನೆ. ಅವ್ರನ್ನ ಅಷ್ಟು ಹತ್ರದಲ್ಲಿ ನೋಡಿರೋ ನೀವೇ ಅವ್ರ ಬಗ್ಗೆ ಈ ಥರ ಮಾತಾಡ್ತಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ತುಂಬ ಒಳ್ಳೆ ವ್ಯಕ್ತಿ, ಎಲ್ಲರನ್ನೂ ತುಂಬ ಚೆನ್ನಾಗಿ ಮಾತಾಡ್ಸೋರು. ಅಂಥದ್ರಲ್ಲಿ ನೀವು ಯಾಕೆ ಅವ್ರ ಬಗ್ಗೆ ಈ ಥರ ಹೇಳ್ತಾ ಇದ್ದೀರಾ? ಬಾಯ್ ಮಿಸ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ಕೆಟ್ಟದ್ದು ಮಾಡೋರಿಗೆ ಕೆಟ್ಟದ್ದೇ ಆಗುತ್ತೆ. ಕೆಟ್ಟದಾಗೇನೋ ಯೋಚನೆ ಮಾಡಿರ್ತಾರೆ, ಸರಿಯಾಗಿ ಆಗಿದೆ. ಈಗ ನಾನು ಏನು ಹೇಳ್ಬಾರ್ದು ಹೇಳ್ದೆ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಮೊನ್ನೆ ನಮ್ಮ ಮಗನಿಗೆ ಹಾವು ಕಚ್ತು, ಅವನೇನು ಕೆಟ್ಟದ್ದು ಮಾಡಿದ್ದ? ಪಾಪ, ಒಬ್ಬರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ಲ. ಅವನಿಗೆ ಯಾಕೆ ಹಾವು ಕಚ್ತು? ನೀವು ಹೇಳ್ತಾ ಇರೋದು ನೋಡಿದ್ರೆ ನಮ್ಮ ಮಗನೂ ಏನಾದ್ರು ತಪ್ಪು ಮಾಡಿದಾನ ಅನ್ಸುತ್ತಲ್ವಾ? ಅದೇ ಬೇರೆ ಇದೇ ಬೇರೆ, ಎರಡಕ್ಕೂ ಸಂಬಂಧ ಇಲ್ಲ. ಅದೇಗ್ರಿ ಆಗುತ್ತೆ. ಅದು ಇದು ಎಲ್ಲ ಒಂದೇನೆ. ಅವ್ರಿಗೆ ಕಚ್ಚಿರೋದು ಹಾವೇನೆ. ಪಾಪ, ನಮ್ಮ ಮಗನಿಗೆ ಹಾವು ಕಚ್ಚಿದಾಗ 1 ರೂಪಾಯಿನೂ ತಗೊಳ್ದೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನೀವು ಈ ಥರ ಮಾತಾಡ್ತಿರೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಕಣ್ರಿ. ನೀನು ಇಷ್ಟ ಕಟ್ಕೊಂಡು ನನಗೇನೇ ಆಗಬೇಕು? ಅಕ್ಕ, ಅಕ್ಕ, ಹೋಗ್ಬಿಟ್ರು. ಯಾಕೋ ಹೀಗಾಡ್ತಿದ್ಯಾ? ಏನಾಯ್ತು? ಇಲ್ಲಕ್ಕ, ಮುಗೀತು, ಎಲ್ಲ ಮುಗೀತು. ಪಾಪ. ಏನಾಯ್ತು ಮಾವ? ನೀವೀಗ ಆಡ್ತಿದ್ರೆ ನಾವೇನು ಅನ್ಕೊಳ್ಳೋದು? ಲೇ ಅಳಿಮಯ್ಯ, ವಿಷಯ ಗೊತ್ತೇನೋ? ಇಲ್ಲ ಮಾವ, ಏನಾಯ್ತು? ಅಕ್ಕ, ಅದೇ ನಮ್ಮ ಡಾಕ್ಟ್ರು ಸಾಂಬಶಿವ. ಆ ಯಪ್ಪ ಸತ್ತೋಗಿದ್ದು ಹಾವು ಕಚ್ಚಿದ್ರಿಂದ ಅಂತೆ. ಏನು? ಸಾಂಬಶಿವ ತೀರ್ಕೊಂಡ್ಬಿಟ್ರ? ಮೊನ್ನೆ ತಾನೇ ತ್ರಿಶೂಲಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ, ಈಗ ನೋಡಿದ್ರೆ ಹೀಗಾಗೋಯ್ತಾ? ವೆರಿ ಸ್ಯಾಡ್. ಪಾಪ, ಒಂದಿನ ನನ್ನ ಕೈಲಿ ದುಡ್ಡು ತಗೊಂಡೇ ಇಲ್ಲ ಅಕ್ಕ ಅವರು. ಮಾವ, ಇದೆಲ್ಲಾನು ನೋಡ್ತಾ ಇದ್ರೆ ಏನೋ ಬೇರೆನೇ ಆಗ್ತಾ ಇದೆ ಅನಿಸ್ತಿಲ್ವಾ? ಏನೋ ಇದು, ಅವ್ರು ತೀರ್ ಹೋಗಿದ್ದಾರೆ ಅಂತ ನಂಬಕ್ಕೆ ಆಗ್ತಿಲ್ಲ. ನಮ್ಮ ಫ್ಯಾಮ್ಲಿಗೆ ತುಂಬ ಹಳೆ ಸ್ನೇಹಿತರು, ಕಷ್ಟ ಸುಖದಲ್ಲಿ ನಮ್ಮ ಜೊತೆಲಿದ್ದವರು.
ಹೌದು, ಆದರೆ ಇದೆಲ್ಲದಕ್ಕೂ ಏನೋ ಲಿಂಕ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಏನು ಲಿಂಕ್ ಅಣ್ಣ? ಮೊದಲು ನನ್ನ ಕನ್ಸಲ್ಲಿ ಹಾವು ಬಂತು, ಅವತ್ತೇ ತ್ರಿಶೂಲ್ ಕನ್ಸಲ್ಲೂ ಹಾವು. ಅದಾದಮೇಲೆ ಮನೆ ಹತ್ರ ಒಂದು ಹಾವು ಬಂದು ತ್ರಿಶೂಲಕ್ಕೆ ಕಚ್ಚಿಬಿಡ್ತು. ಈಗ ನೋಡಿದ್ರೆ ತ್ರಿಶೂಲಕ್ಕೆ ಟ್ರೀಟ್ ಮಾಡಿ ಡಾಕ್ಟ್ರಿಗೆ ಹಾವು ಕಚ್ಚಿ ಹೀಗಾಯಿತು. ಅಂದರೆ ಇದೆಲ್ಲದರ ಅರ್ಥ ಏನು? ಹೌದಲ್ವಾ, ನಾನು ಇಷ್ಟೊಂದೆಲ್ಲ ಯೋಚನೆ ಮಾಡಿರಲಿಲ್ಲ. ಹೌದಕ್ಕ, ಇದರಿಂದ ಯಾವುದೋ ವಿಷಯ ಇದೆ. ಅಲ್ಲ, ಗೊತ್ತಿಲ್ಲದೆ ಯಾವುದಾದ್ರೂ ತಪ್ಪಾಗಿ ಹಾವಿಗೇನಾದರೂ ಏಟು ಮಾಡಿದರೆ ಈ ಥರ ಆಗುತ್ತಲ್ಲ ಅಲ್ವೇನಕ್ಕ? ಆ ಥರ ಕೆಲಸ ನಾವು ಯಾರೂ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೂ ಅಣ್ಣ, ನೀನು ಯಾಕೋ ಹಳೆ ಕಾಲದವ್ರ ಥರ ಯೋಚನೆ ಮಾಡ್ತಿದ್ಯಾ ಅನ್ನಿಸ್ತಿದೆ. ಇದೆಲ್ಲ ಈಗ ಕಾಮನ್. ಕಾಡಲ್ಲಿ ಹಾವಿಗೆ ಜಾಗ ಇರಲ್ಲ, ಅದಕ್ಕೆ ಸಿಟಿಗೆ ಬರುತ್ತೆ, ಯಾರ್ಯಾರಿಗೋ ಕಚ್ಚುತ್ತೆ. ಇದನ್ನೆಲ್ಲ ಇಶ್ಯೂ ಮಾಡೋಕ್ಕಾಗತ್ತಾ ಇವಾಗ? ಐ ಡೋಂಟ್ ನೋ ರೀನಾ, ಇದೆಲ್ಲ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ. ಹೌದು ತ್ರಿವಿಕ್ರಮ್, ಇದ್ರ ಬಗ್ಗೆ ಯಾರನ್ನಾದರೂ ಮೀಟ್ ಮಾಡಿ ಕೇಳಲೇಬೇಕು ನಾವು. ಏನಾದರೂ ಪರಿಹಾರ ಮಾಡಿಸ್ಲೇಬೇಕಕ್ಕ, ಇಲ್ಲಾಂದರೆ ಸುಮ್ಮನೆ ರಿಸ್ಕು. ಏನು ಪೂಜೆ ಮಾಡಿಸೋದು ಅಂತ ಕೇಳಿ ತಿಳ್ಕೋಬೇಕು. ಸಾಂಬಶಿವ ಅಂಕಲ್ ಫೋನ್ಗೆ ಸಿಗ್ತಾ ಇಲ್ವಲ್ಲ, ಏನು ಮಾಡೋದು? ಅಪ್ಪ ಒಂದು ನಿಮಿಷ. ಅಪ್ಪ, ಏನೋ ಅದು ನನಗೆ ತುಂಬ ಬೇಕಾಗಿರೋರೊಬ್ಬರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸಾಂಬಶಿವ ಅಂಕಲ್ ಹತ್ರ ತೋರಿಸೋಣ ಅಂತ ಅಂದ್ಕೊಂಡೆ. ಅವರು ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ಗೆ ಸಿಗ್ತಾನೆ ಇಲ್ಲಪ್ಪ ಅವರು. ನೀನು ಯಜಮಾನ್ರ ಹತ್ರ ಒಂದು ಅಪಾಯಿಂಟ್ಮೆಂಟು ಇಸ್ಕೊಟ್ರೆ ನನಗೆ ತುಂಬ ಚೆನ್ನಾಗಿರುತ್ತೆ. ನಾನು ಮಿಕ್ಕಿದ್ರೆ ನಾನು ನೋಡ್ಕೋತೀನಿ. ತ್ರಿಶೂಲ್, ಅವ್ರಿಗೇನೆ ಹೆಲ್ತ್ ಪ್ರಾಬ್ಲಮ್ ಇದೆ ಕಣ. ಹೌದಾ? ಏನಾಯ್ತಪ್ಪ? ಪಾಪ ಸಾಂಬಶಿವ ಅವ್ರಿಗೆ ಹಾವು ಕಚ್ಚಿ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಕಣ. ಏನು ಹೇಳ್ತಾ ಇದೆಯಪ್ಪ? ಡಾಕ್ಟರ್ ಅಂಕಲ್ಗೆ ಹಾವು ಕಚ್ಚಿದ್ಯಾ? ಹೌದು ಕಣ, ನೀಲಿಮಲೆ ಕಾಡಲ್ಲಿ ಸುಸೈಡ್ ಪಾಯಿಂಟ್ ಇದೆಯಲ್ಲ, ಅಲ್ಲೇ ಹಾವು ಕಚ್ಚಿರೋದು. ಅಯ್ಯೋ ದೇವ್ರೆ, ಅಂದರೆ ಅಲ್ಲಿದ್ದು ಇವರೇನಾ? ಏನೋ ಹಾಗಂದ್ರೆ? ಅದು ಅಪ್ಪ, ನಾನು ಹಾವನ್ನ ನೋಡಿದ್ದೀನಿ.